ಚೆನ್ನಾಗಿದ್ಯಾ? ಕನ್ನಡ ಕರೆಕ್ಟಾಗಿ ಬರಲ್ಲ ಆದ್ರೂ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಜನುಮವೇ ಆಹ ದೊರಕಿದೆ ರುಚಿ ಸವಿ. ಆವತ್ತು ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಹೇಳು. ಸೂಪರಾ? ನೋಡ ನೋಡ ಎಷ್ಟು ಚಂದ ಅಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿದ್ದೀವಿ ಕನಕಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಲಸು ಆಹಾರ ಮೇಳ ಹಾಗೂ ಸ್ವದೇಶಿ ಉತ್ಪನ್ನಗಳ ಮಾರಾಟ ಮೇಳ. ಇದು ನಡೀತಾ ಇರುವಂಥ ಸ್ಥಳ ಶ್ರೀ ಕೃಷ್ಣ ಕಲ್ಯಾಣ ಮಂಟಪ, ಬುದಿಕೆರೆ ರೋಡ್, ನಿಯರ್ ಬಸ್ ಸ್ಟ್ಯಾಂಡ್. ಇದು 3 days ನಡೀತಾ ಇದೆ. ಇದೇ ತಿಂಗಳು 31 ಆಗಸ್ಟ್ 2 ವಾವ್ ಎಂಟ್ರಿಯಿಂದಲೇ ಫೆಸ್ಟಿವಲ್ ವೈಬ್ ಶುರುವಾಗಿದೆ. ಎವ್ರಿವೇರ್ ಫುಡ್ ಸ್ಟಾಲ್, ಕ್ರೌಡ್ ಮತ್ತು ಫುಲ್ ಪಾಸಿಟಿವ್ ಎನರ್ಜಿ. ಸೊ ಮತ್ತಿನ್ನೇನಕ್ಕೆ ವೆಯ್ಟ್ ಮಾಡೋದು, ಬನ್ನಿ ಯಾವ್ಯಾವ ಸ್ಟಾಲ್ ಇದೆ ಅಂತ ಹೇಳಿ ನೋಡೋಣ. ಇವೆಲ್ಲ ಮ್ಯಾಂಗೋ ಫ್ಲೇವರ್ ಡಿಶಸ್. ಇಲ್ಲಿ ಮ್ಯಾಂಗೋ ಪಾನಿಪುರಿ, ಮ್ಯಾಂಗೋ ದಹಿಪುರಿ, ಮ್ಯಾಂಗೋ ಮಸಾಲ ಪುರಿ, ಇನ್ನೂ ವೆರೈಟೀಸ್ ಆಫ್ ಡಿಶಸ್ ಇದೆ. ನೀವು ಹೋಗಿ ಟ್ರೈ ಮಾಡಿ ನೋಡಿ. ಈ ಡಿಶಸ್ ಜಾಕ್ ಫ್ರೂಟಲ್ಲಿ ಮಾಡಿರೋದು. ಜಾಕ್ ಫ್ರೂಟ್ ಜಿಲೇಬಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಲಕ್ಷ್ಮಿ ಮುಖವಾಡ ಕೂಡ ಸಿಗ್ತಾ ಇದೆ. ಅದು 4 ಟೈಪ್ಸಲ್ಲಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಮಕ್ಕಳಿಗೆ ರೀಯೂಸಬಲ್ ಬುಕ್ ಕೂಡ ಅವೈಲಬಲ್ ಇದೆ. ನಿಮ್ಮ ಮನೇಲಿ ಇರ್ತಕ್ಕಂಥ ಯಾವುದೇ ಸ್ಕೆಚ್ ಪೆನ್ನಲ್ಲಿ ಬರಿಬೋದು. ಇವಾಗ ನಾರ್ಮಲ್ ಸ್ಕೆಚ್ ಪೆನ್ನಲ್ಲಿ ಅಂಗಡಿಯಲ್ಲಿ ಬುಕ್ಸ್ ತಂದರೆ ಬರೆದ್ರೆ ಏನಾಗುತ್ತೆ, ಅಳ್ಸೋಕ್ಕಾಗುತ್ತಾ? ಆಗಲ್ಲ. ಬಟ್ ಇದನ್ನು ಅಳಿಸ್ಬೋದು. ಹೇಗೆ ಅಂದರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಯಾವುದ್ರ ವೇಸ್ಟ್ ಬಟ್ಟೆ ಇರುತ್ತಲ್ಲ, ಹಸಿ ಮಾಡ್ಕೊಬೇಕು. ನೀವು ಯಾವಾಗ ಬೇಕಾದರೂ ಬರೆದಳಿಸ್ಬೇಕು. ಇಷ್ಟೇನೆ ಮೇಡಮ್. ಸೇಮ್ ಅದೇ ಥರನೇ ಸಿಂಗಲ್ ಲೈನ್ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಹೈಸ್ಕೂಲ್ ಕಾಲೇಜ್ ಟೀಚರ್ಸ್ ಎಲ್ರಿಗೂ ಇದೆ. ಕನ್ನಡ ಕಾಗುಣಿತ ಇದೆ, ಆ ಇದೆ, ಕಲರಿಂಗ್ ಇದೆ, ABCD ಇದೆ, ಹಿಂದಿ ಇದೆ, ಕನ್ಸೂಲೆಂಟ್ ಇದೆ. ಇದ್ರ ಪ್ಲೈನ್ ಬುಕ್ಸ್ ಕೂಡ ಇದೆ, ಕಾರ್ಟೂನ್ಸ್ ಪೇಂಟಿಂಗ್ ಇದೆ, ಕಾಪಿ ರೈಟಿಂಗ್ಸ್ ಇದೆ, ಬಬಲ್ಸ್ ಗನ್ ಇದೆ, ಡೈರಿ ಕೂಡ ಇದೆ ನಮ್ಮ ಹತ್ರ. ಕೆಲವರು ಡೈರಿ ತಗೊಳ್ತಾರೆ. ಮಲ್ಟಿಪಲ್, ನೀವು ಯಾವಾಗ ಬೇಕಾದರೂ ಬರಿಬೋದು, ಅಳಿಸ್ಬೋದು. ಈ ಥರ ಕೇವಲ 100 ರೂಪಾಯಿ, 300 ರೂಪಾಯಿ ಇದೆ, ಕೇವಲ 100 ರೂಪಾಯಿ ಕೊಡ್ತಾ ಇದ್ದೀವಿ. 3 ದಿನಗಳು ಮಾತ್ರ ಇದೆ.
ಮೊದಲಿಗೆ ನಾವು ಟ್ರೈ ಮಾಡಿದ್ದು ಮ್ಯಾಂಗೋ ಪಾನಿಪುರಿ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಹೆಂಗೈತೆ ಹೇಳು ಹೇಳು. ಸೂಪರಾ? ಅಮ್ಮು ಇಲ್ಲ ಹೇಳೆ, ಅಮ್ಮು ಹೇಳೆ. ಇವರೇ ಹೇಳ್ತಾರೆ ಸುಮ್ಮನಿರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನಾವು ಟ್ರೈ ಮಾಡಿರೋ ಮ್ಯಾಂಗೋ ಪಾನಿಪುರಿ. ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಹಲಸಿನ ಹೋಳಿಗೆ ಮೇಲೆ ತುಪ್ಪ ಹಾಕಿ ಕೊಟ್ಟಿದ್ರು ಗಾಯ್ಸ್. ಸೂಪರ್ ಟೇಸ್ಟಿಯಾಗಿತ್ತು. ಹಲಸಿನ ಹೋಳಿಗೆ ಅಷ್ಟೇ ಅಲ್ಲ ಗಾಯ್ಸ್, ಮ್ಯಾಂಗೋ ಹೋಳಿಗೆ ಕೂಡ ಇದೆ. ಎರಡರಲ್ಲಿ ಯಾವ್ದು ಬೇಕಾದರೂ ಟ್ರೈ ಮಾಡ್ಬೋದು. ತುಂಬಾ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿತ್ತು ಗಾಯ್ಸ್. ಅದ್ರ ಮೇಲೆ ತುಪ್ಪ ಎಲ್ಲ ಹಾಕಿ ಕೊಟ್ಟಿದ್ರಲ್ಲ, ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು. ಚೆನ್ನಾಗಿದ್ಯಾ? ಕನ್ನಡ ಕರೆಕ್ಟಾಗಿ ಬರಲ್ಲ ಆದ್ರೂ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಹೌದಾ? ಆ್ಯಕ್ಚುಲಿ ಏನು ಅಂದರೆ ಹೋಳಿಗೆ ತುಂಬ ಚೆನ್ನಾಗಿತ್ತು. ಬಟ್ ನಮಗಿನ್ನ ಜಾಸ್ತಿ ತುಂಬ ಇಷ್ಟಪಟ್ಟು ತಿಂದಿದ್ದು ನಮ್ಮ ಮಕ್ಕಳು. ನೋಡಿ ಹೇಗೆ ಇಷ್ಟಪಟ್ಟು ತಿಂತಾಯಿದ್ದಾರೆ ಅಂತ. ಇಲ್ಲಿ ಫನ್ನಿ ಮೂಮೆಂಟ್ ಏನು ಅಂದರೆ ಆ್ಯಕ್ಚುಲಿ ರಿವ್ಯೂ ಹೇಳೋದಕ್ಕೆ ಕೊಡ್ತಾಯಿಲ್ಲ ನಮ್ಮ ಮಕ್ಕಳು. ಎಲ್ಲಿ ಅಮ್ಮನೇ ತಿನ್ಕೊಂಡ್ಬಿಡ್ತಾರೋ ಅಂತ ಹೇಳಿ ಅಮ್ಮ ಅಂತಿದ್ದಾರೆ. ನಾವು ನೆಕ್ಸ್ಟ್ ಟ್ರೈ ಮಾಡಿದ ಡಿಶಸ್ ಜಾಕ್ ಫ್ರೂಟ್ ಜಿಲೇಬಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಜಾಕ್ ಫ್ರೂಟ್ದು ಫ್ಲೇವರ್ ಎಲ್ಲ ಬರ್ತಾಯಿತ್ತು. ಸೊ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂತ ಹೇಳ್ಬೋದು. ನೆಕ್ಸ್ಟು ನಾವು ಟ್ರೈ ಮಾಡಿದ್ದು ಮ್ಯಾಂಗೋ ಸ್ಮೈಸ್ ಬಜ್ಜಿ. ಲಾಸ್ಟಿಗೆ ಐಸ್ ಕ್ರೀಮ್ ಏನಾದರೂ ತಿನ್ನಬೇಕಲ್ವ ಗಾಯ್ಸ್, ತಿಂದಿರ ಹೋಗೋದಕ್ಕಾಗುತ್ತಾ? ಸೊ ಅದಕ್ಕೆ ಬ್ಲೂಬೆರಿ ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡ್ವಿ. ಇಷ್ಟೇ ಅಲ್ಲ ಗಾಯ್ಸ್, ಮಕ್ಕಳಿಗೆ ಆಟ ಆಡೋದಕ್ಕೆ ಗೇಮ್ ಝೋನ್ ಕೂಡ ಇದೆ. ಸೊ ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.